ಭರತ್ ರೆಡ್ಡಿ ಚಿಕ್ಕ ಹುಡುಗ, ಆತನಿಗೆ ಮೆಚುರಿಟಿ ಇಲ್ಲ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ಮನುಷ್ಯನಿಗೆ ಆಸೆ ಇರಬೇಕು, ಅಹಂಕಾರ ಇರಬೇಕು, ಆದರೆ ದುರಹಂಕಾರ ಇರಬಾರದು. ಭರತ್ ರೆಡ್ಡಿಗೆ ಅಹಂಕಾರ ಜಾಸ್ತಿಯಾಗಿದೆ ಅಂತ ವಿಜಯನಗರ ಹಗರಿ ಬೊಮ್ಮನಹಳ್ಳಿಯಲ್ಲಿ ವಿ ಸೋಮಣ್ಣ ಹೇಳಿದ್ದಾರೆ. ಜನಾರ್ದನ ರೆಡ್ಡಿಯನ್ನು ಷಡ್ಯಂತ್ರವನ್ನು ರೂಪಿಸಲಾಗಿತ್ತು ಅಂತ ವಿ ಸೋಮಣ್ಣ ಹೇಳಿದ್ದಾರೆ. 500 ಮೀಟರ್ ಮೇಲೆ ಅವ್ನಿಗೂ ಹುಡುಗನಿಗೂ ಕೂಡ ಏನು ಹೇಳ್ಬೇಕು ಹೇಳಿದ್ದೆ. ನಾವು ಚಿಕ್ಕ ಹುಡುಗ ಇದ್ದಾರೆ, ಒಂದು ಸಾರಿ MLA ಆದ ತಕ್ಷಣನೇ ಎಲ್ಲ ನಾವು ಪ್ರವೀಣರು ಅನ್ನೋದು ಆಗಬಾರ್ದು. ಮತ್ತು ವಾಲ್ಮೀಕಿ ಮಹರ್ಷಿಗಳು ಈ ದೇಶ ಕಂಡ ಒಬ್ಬ ಅಪರೂಪದ ತಪಸ್ವಿಗಳು, ಈ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟವರು. ಅವ್ರ ಹೆಸರು ಹೇಳ್ಕೊಂಡು ನೀವು ಅಲ್ಲಿಗೂ ವಾಲ್ಮೀಕಿ ಸ್ಟ್ಯಾಚ್ಗೂ ಜನಾರ್ದನ್ ರೆಡ್ಡಿ ಮನೆಗೂ 500 ಮೀಟರ್ ಮೇಲೆ ಐತೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮನೆ ಮುಂದೆಗಡೆ ಬ್ಯಾನರ್ ಕಟ್ತಕ್ಕೆ ಹೋಗ್ತಿರಲ್ಲ, ನಿಮ್ಗೆ ಏನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ? ನೀನೊಬ್ಬ ಜನಪ್ರತಿನಿಧಿ ಅಂದ್ರೆ ಏನು ಅಂತ ಇವತ್ತು ಏನೇನು ಹೇಳ್ಬೇಕು ಹೇಳಿದ್ದೀರಿ, ಮತ್ತೆ ರಿಪೀಟ್ ಮಾಡಕ್ಕೆ ತಯಾರಾಗಿಲ್ಲ. ಅದನ್ನೇ ಹೊಡೀರಿ, ಸಾಕಾಗಿದೆ. ನಾವೀಗ ವಿಜಯನಗರ ಜಿಲ್ಲೆಯಲ್ಲಿ ಇದ್ದೀವಿ ಸರ್. ಬಳ್ಳಾರಿಯಲ್ಲಿ ಮಾತಾಡಿದಿರಿ ಸರ್. ಒಬ್ಬ ಮಾಜಿ ಸಚಿವರ ಮನೆಯಲ್ಲಿ ಫೈರಿಂಗ್ ಮಾಡ್ತಾರೆ ಸರ್, ಅವ್ರ ಮನೆ ಕಡೆ ಗುಂಡು ಹಾರಿಸ್ತಾರೆ. ಫೈರಿಂಗ್ ಅಲ್ಲಪ್ಪ, ಉದ್ದೇಶ ಪೂರ್ವಕವಾಗಿಯೇ ಅವರನ್ನ ಮುಗಿಸ್ತಕ್ಕಂಥ ಸಂಚನ ಮಾಡಿ ಎಲ್ಲೋ ಒಂದು ಕಡೆ ಭಗವಂತ ಅವ್ರ ಒಳ್ಳೆತನನೋ ಅವ್ರ ಹೆಂಡತಿ ಮಾಡಿದ ಪೂಜೆನೋ ಇಲ್ಲ ರಾಮುಲು ಅವರಲ್ಲಿ ಎಂಟ್ರಿಫಿಯರ್ ಆಗಲಿಲ್ಲ ಅಂದರೆ ಏನೆಲ್ಲ ಆಗ್ತಾಯಿತ್ತು ಅದನ್ನು ತಪ್ಪಿಸಿ ಇವತ್ತು ಇದಾಗಿದೆ. ಒಂದು ನಾನು ಅದನ್ನು ಹೇಳಿದ್ದೀನಿ, ಮನುಷ್ಯನಿಗೆ ಕೋಪ ಇರಬೇಕು, ಅಹಂಕಾರ ಇರಬೇಕು, ದುರಹಂಕಾರ ಇರಬಾರ್ದು.